ವ್ಯಕ್ತಿ ಬಡವನಾದರೇನು ಶ್ರೀಮಂತನಾದರೇನು ಇಬ್ಬರ ಜೀವನದಲ್ಲಿ ಕಷ್ಟಗಳು ಇದ್ದೇ ಇರುತ್ತವೆ. ಅವರಿಬ್ಬರು ಕಷ್ಟ, ನಷ್ಟ, ನೋವು, ಅವಮಾನಗಳನ್ನು ಅನುಭವಿಸಲೇಬೇಕಾಗುತ್ತದೆ. ಸಾಮಾಜಿಕ ಹಾಗೂ ಆರ್ಥಿಕವಾಗಿ ಮನುಷ್ಯನ ಮಧ್ಯದಲ್ಲಿ ಬಹಳಷ್ಟು ವ್ಯತ್ಯಾಸ ಇರಬಹುದು. ಆದರೆ ಸೃಷ್ಟಿಯ ದೃಷ್ಟಿಯಲ್ಲಿ ಮಾನವರೆಲ್ಲರೂ ಸರಿಸಮಾನರು ಇದ್ದಾರೆ. ಅವರವರ ಕರ್ಮದ ಅನುಸಾರ ಕಷ್ಟ ಸುಖ ಅನುಭವಿಸುತ್ತಾರೆ. ಅದಕ್ಕೆ ಸಮಯದ ಆಟನ ತಿಳಿದುಕೊಂಡು ಬದುಕಿದರೆ ಬಹಳ ಒಳ್ಳೆಯದು. ಯಾಕಂದರೆ ನಾವು ಜೀವನದಲ್ಲಿ ಗೆದ್ದಾಗ ಅಥವಾ ಸೋತಾಗ ಯಾವ ರೀತಿ ಬದುಕಬೇಕು ಅನ್ನುವಂತಹ ಪರಿಜ್ಞಾನ ನಮ್ಮೊಳಗೆ ಇರುತ್ತದೆ ಹಾಗೂ ಬೆಳೆಯುತ್ತದೆ. ಸ್ವಲ್ಪ ಸಮಾಧಾನದಿಂದ ಒಮ್ಮೆ ಯೋಚನೆ ಮಾಡಿ ನೋಡಿ. ಈ ತಾತ್ಕಾಲಿಕ ಬದುಕಿನಲ್ಲಿ ಪಡೆದುಕೊಳ್ಳೋದಕ್ಕಿಂತ ಕಳೆದುಕೊಳ್ಳೋದೇ ಇದೆ ಜಾಸ್ತಿ. ದೊಡ್ಡವರು, ಜೀವನದ ಅನುಭವ ಹೊಂದಿದವರು ಹೀಗೆ ಹೇಳುತ್ತಾರೆ, ಬರುವಾಗ ಖಾಲಿ, ಹೋಗುವಾಗ ಖಾಲಿ, ಬಂದು ಹೋಗುವುದರ ಮಧ್ಯದಲ್ಲಿ ಇರುವಂತಹ ಬದುಕಿನಲ್ಲಿ ದ್ವೇಷ, ಅಸೂಯೆ ಮಾಡಬೇಡ, ಪಡಬೇಡ ಮನುಜನಿ. ಇದ್ದಂತೆ ಇರು, ಇರೋದರೊಳಗೆ ತೃಪ್ತನಾಗಿರು, ಪರರ ಸಂತಸ ಕಂಡು ಉರ್ಕೊಳ್ಳೋದಿರು. ಕರ್ಮಕ್ಕೆ ತಕ್ಕ ಫಲ ನೀಡುತ್ತಾನೆ ಪರಮಾತ್ಮನು. ಸ್ನೇಹಿತರೆ, ಈ ವಿಡಿಯೋ ಅಥವಾ ಈ ಬರಹ, ಈ ವಾಕ್ಯ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ತಿಳಿಸಿ. ನಮಸ್ಕಾರ ಹಾಗೂ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.